ನಾನು ಶುದ್ಧೀಕರಣ ಆಗ್ಬೇಕು ಅನ್ನಂತ ಅಂಶಗಳೇನು ಇಟ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಈ ಚರ್ಚೆ ಮಾತ್ರ ಆಗ್ತಾ ಇದೆ ರಾಜ್ಯದಲ್ಲಿ. ಚುನಾವಣೆಗೆ ಯಾವುದೋ ಒಂದು ಸ್ಥಾನಮಾನ, ಈಗ ಎಲ್ಲ ಸ್ಥಾನಮಾನ ಅನುಭವಿಸಿದ್ದೀನಿ ನಾನು. ವಾಪಸ್ ಋಣ ತೀರಿಸಬೇಕಲ್ಲ ಪಕ್ಷಕ್ಕೆ, ಅದಕ್ಕೋಸ್ಕರ ಚರ್ಚೆ ಆಗ್ತಾ ಇದೆ. ನನ್ನ ಮಗ ಇವತ್ತಿನ ತನಕ ನಮ್ಮ ಕುಟುಂಬದಿಂದ ಒಂದು ಸ್ಥಾನ, ಇದು ನರೇಂದ್ರ ಮೋದಿ ಅವರ ಒಂದು ನೀತಿ ನಿಯಮ. ನಾನೊಬ್ಬ ಇದ್ದೆ MLA ಆಗಿ. ಆ ಸಂದರ್ಭದಲ್ಲಿ ನೀ ಬೇಡ ಅಂದ್ರು, ನನ್ನ ಇಲ್ಲಲ್ಲ ಅಂದೆ. ಆ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಟಿಕೆಟ್ ಕೊಡ್ತೀವಿ, ಹಾವೇರಿ ಕ್ಷೇತ್ರದಿಂದ ನಾವೇ ಗೆಲ್ಲಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು. ಇದು ಒಂದು ಮನೆ ಒಂದು ಸೀಟು ಅಂತ ಅವ್ರ ಅಪೇಕ್ಷೆ. ಯಡಿಯೂರಪ್ಪನವ್ರಿ ಹೆಂಗೆ ನಿನ್ನ ಹೆಸರು ಹೇಳಿ, ನನ್ನ ಬಾಯಲ್ಲಿ ಹೇಳ್ದೆ, ನಿಮ್ಗೆ ಆಸೆ ಅದು ಹೇಳ್ಸ್ಬೇಕು ಅಂತ ಆಯ್ತು. ಆದ್ರೆ ಆ ಮೋಸಕ್ಕೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾನು ನನ್ನ ಮಗನಿಗೆ ಅಲ್ಲ, ಒಂದು ಕುಟುಂಬಕ್ಕೆ ಒಂದು ಸೀಟ್ ಕೊಟ್ಟು ಕೇಳಿ ತಪ್ಪ? ನೀವ್ ಹೇಳಿ. ಹೌದು, ಮೋದಿ ಮಾತಾಡಿದ್ರು. ನಾನೇನ್ ಮಾಡ್ಲಿ? ಮೋದಿ ಮಾತಾಡಿದ್ಮೇಲೆ ಮೋದಿ ಮಾತನ್ನ ಮೀರ್ಸಂತ ಪ್ರಯತ್ನ ಇಲ್ಲಿ ಕರ್ನಾಟಕ ರಾಜ್ಯದ ಆ ಅಪ್ಪ ಮಕ್ಕಳು ನಡೆಸ್ತಾ ಇದೆ. ನೋಡೋಣ. ಅಲ್ಪಸಂಖ್ಯಾತರದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿಲ್ಲ. ರಾಷ್ಟ್ರ ದ್ರೋಹಿಗಳು ಯಾರಿದ್ದಾರೆ ಅವ್ರ ಹತ್ರ ಸೇರ್ಸಲ್ಲ. ಇದಕ್ಕಿಂತ ಇನ್ನೇನ್ ಹೇಳಿ ನಾನು? ಯಾವ ಧರ್ಮದವರಾದ್ರೂ ಕೂಡ ಸಾಧು ಸಂತರ ನೇತೃತ್ವ ಇದು. ಇಲ್ಲಿ ಕೂತವ್ರು ಯಾರ್ದು ಅಲ್ಲ. ಅವ್ರ ಅಪೇಕ್ಷೆ ಪಟ್ಟಿದ್ದಾರೆ, ಅದಕ್ಕೆ ದಿಕ್ಕಲ್ಲಿ ಗಮನ ಕೊಟ್ಟಿವಿ. ನೆನ್ನೆಲ್ದ ಮೊನ್ನೆ ಒಂದು 25 ಜನ ಸ್ವಾಮಿಗಳು ಒಟ್ಟಿಗೆ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅವ್ರ ನಮಗೆ ಸಲಹೆ ಕೊಟ್ಟಿದ್ದಾರೆ ಮಾಡಿ ಅಂತ. ಇವತ್ತು ರಾಜ್ಯದಿಂದ 100-120 ಜನ ಪ್ರಮುಖರು ಸೇರಿದೀವಿ ನಾವು. ಈ ಬಾಗಲಕೋಟೆನಲ್ಲಿ ಸುಮಾರು 1,500ರಿಂದ 2,000 ಜನ ಸೇರ್ತೀವಿ. ಎಲ್ಲಾ ಪಕ್ಷದ ಪ್ರಮುಖರು, ಎಲ್ಲಾ ಜಾತಿ ಪ್ರಮುಖರು, ಎಲ್ಲಾ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ಸೇರಿ ಅಂತಿಮ ತೀರ್ಮಾನಗಳನ್ನು ತಗೊಂತೀವಿ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾರು ಬಂದ್ರು ಕೂಡ ಸಾಧು ಸಂತರು ಏನ್ ಹೇಳ್ತಾರೋ ಮತ್ತೆ ಕೇಳಬೇಕು ಅಂತವ್ರು ಮಾತ್ರ ಸೇರ್ತೀವಿ. BJP, ಕಾಂಗ್ರೆಸ್, JDS ನಲ್ಲಿರುವಂತವ್ರು ಈ ವಿಚಾರವನ್ನ, ಏನ್ ಸಾಧು ಸಂತರು, ದಲಿತರು, ಹಿಂದುಳಿದರು ಎಲ್ಲ ಅನ್ಯಾಯ ಆಗ್ತಿರುತ್ತೆ, ಎಲ್ಲಾ ಜಾತಿಯ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ಏನಿದೆ ಅದನ್ನು ಒಪ್ಪಿ ಯಾವುದೇ ಪಕ್ಷದವರು, ಯಾವುದೇ ಜಾತಿಯವರು ಬಂದ್ರು ಕೂಡ ನಾವಿಲ್ಲಿ ತಗೋತೀವಿ. ಈ ಸಂಘಟನೆಗೂ ರಾಜಕಾರಣದಕ್ಕೂ ಸಂಬಂಧ ಇದೆ.